ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 53ನೇ ದಿನ ಎಪಿಸೋಡ್ 53 ಹೇಗಿತ್ತು? ಈ ಎಪಿಸೋಡ್ ಅಲ್ಲಿ ಯಾರು ಹೈಲೈಟ್ ಆದ್ರು, ಯಾರು ಡೌನ್ ಫಾಲ್ ಆದ್ರು, ಯಾರು ತುಂಬಾ ಚೆನ್ನಾಗಿ ಆಡಿದ್ರು, ಯಾರ ವ್ಯಕ್ತಿತ್ವನ ಏನಂತ ತೋರಿಸ್ಕೊಂಡ್ರು, ಯಾರು ಕನ್ನಿಂಗ್ ಆಟ ಆಡಿದ್ರು, ಯಾರು ನಿಜ ಆಡಿದ್ರು, ಯಾರೆಲ್ಲ ಮಾತಲ್ಲೇ ಹಿಡಿತಾ ಇಲ್ದೇನೆ ಮಾತಾಡಿದ್ರು, ಯಾಕೆ ಏನು ಇಲ್ಲ ಅಂತ ಕೇಳಿದಾನೆ ತುಂಬಾ ಅದ್ಭುತವಾಗಿ ಆಡ್ತಾರೆ ನಮ್ಮ ಭವ್ಯಗೌಡರ ಆಟ. ಅದೇ ರೀತಿಯಾಗಿ ಈ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮ್ ಅವರ ಆಟ ಡೌನ್ ಫಾಲ್ ಆಯ್ತು, ಭವ್ಯಗೌಡರ ಆಟ ಅಪ್ ಆಯ್ತು. ಶೋಭಾ ಶೆಟ್ಟಿ ಎಕ್ಸಲೆಂಟ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಬಿಗ್ ಬಾಸ್ ಮನೆಗೆ ಬಂದು 2-3 ದಿನ ಆದ್ರೂ ಅವರು 50 ದಿನ ಆದ್ಮೇಲೆ ಬಂದಿದ್ರ ಅಂತ ಅನಿಸ್ತಾನೆ ಇಲ್ಲ. ಸ್ಟಾರ್ಟಿಂಗ್ ಇಂದ ಇದಾರೆ ಅನ್ಸುತ್ತೆ ಎಪಿಸೋಡ್ ನೋಡಿದಾಗ. ಅದಾದ್ಮೇಲೆ ನಮ್ಮ ರಜತ್ ಅವರು ಮಾತಲ್ಲಿ ಹಿಡಿತಾ ಇರ್ಬೇಕು. ಮಂಜಣ್ಣ ಮೋಕ್ಷತೆ ಇದ್ರೆ ಆಟ ಆಡಲ್ಲ ಅಂದಿದ್ದು ತಪ್ಪು, ಅಲ್ಲಿ ಅವಶ್ಯಕತೆನೇ ಇದ್ದಿಲ್ಲ. ಅಲ್ಲಲ್ಲಿ ಭವ್ಯಗೌಡ ಬಂದು ಕನ್ವಿನ್ಸ್ ಮಾಡಿದಾಗ, ಇಲ್ಲಿ ಓವರ್ ಆಲ್ ಆಗಿ ಇಬ್ರು ಕ್ಯಾಪ್ಟನ್ಸ್ ಅಂತ ಬಂದಾಗ ತುಂಬಾನೇ ಹ್ಯಾಂಡಲ್ ಮಾಡಿದ್ರು. ಕನ್ವಿನ್ಸ್ ಮಾಡೋದ್ರಲ್ಲಿ ನಮ್ಮ ಶೋಭಾ ಶೆಟ್ಟಿ ಎತ್ತಿದ ಕೈ ಅಂತ ಹೇಳ್ಬೋದು. ಸಜೆಷನ್ ಕೊಡೋದು ನಿಲ್ಸ್ಬೇಕು ತ್ರಿವಿಕ್ರಮ್ ಅವರು ಭವ್ಯಗೌಡಗೆ. ತುಂಬಾ ಅತಿ ಆಯ್ತು ಅನ್ಸುತ್ತೆ ಸಜೆಷನ್ ಕೊಡೋದು, ಟಿಪ್ಸ್ ಕೊಡೋದು. ಇಂಡಿವಿಜುವಲ್ ಗೇಮ್ ಮಾಡ್ಬೇಕು, ಎಲ್ಲರೂ ಇಂಡಿವಿಜುವಲ್ ಗೇಮ್ ಮಾಡಕ್ಕೆ ಬಂದಿರೋದು. ಬಟ್ ನಮ್ ತ್ರಿವಿಕ್ರಮ್ ಅವ್ರು ಮಾತ್ರ ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದು ಕೂಡ ಭವ್ಯಗೌಡ ಹೇಳ್ಕೊಡ್ತಾ ಇದಾರೆ ಎಪಿಸೋಡ್ ನೋಡಿದಾಗ. ಅದಾದ್ಮೇಲೆ ಗೋಲ್ಡ್ ಸುರೇಶ್ ಆಟದಿಂದ ಹೋಗಿದ್ದು ತಪ್ಪು, ರಜತ್ ಮಾತಲ್ಲಿ ಹಿಡಿತಾ ಇರಬೇಕು. ಇಂತ ಓವರ್ ಆಲ್ ಆಗಿ ಇಂತ ಒಂದು. ಅದಾದ್ಮೇಲೆ ನಮ್ಮ ಮೋಕ್ಷತಾ ಅವರು ನಮ್ಮ ಮಂಜಣ್ಣನ ಮೇಲೆ ತುಂಬಾ ಬ್ಲೇಮ್ ಮಾಡ್ತಾ ಇದಾರೆ. ಯಾಕಂದ್ರೆ ಇವರು ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ಬ್ಲೇಮ್ ಮಾಡ್ತಾ ಇದ್ರು ನಮ್ಮ ಮಂಜಣ್ಣ ಗೌತಮಿ. ಬಟ್ ಮೋಕ್ಷತಾ ಅವರು ಇವ್ರ ಟೀಮ್ ಇಂದ ಯಾವಾಗಾದ್ರೆ ಒಂದು ಅಪೋಸಿಟ್ ಆದ್ರೂ ಆವಾಗಿಂದ ಅವ್ರನ್ನ ಬ್ಲೇಮ್ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋದು ಕಡಿಮೆ ಮೋಕ್ಷತಾ ಅವ್ರ ಬಗ್ಗೆ ಮಂಜಣ್ಣ. ಆದ್ರೆ ಮೋಕ್ಷತಾ ಅವರು ಎನಿ ಟೈಮ್ ಅವ್ರ ಬಗ್ಗೆನೇ ಥಿಂಕ್ ಮಾಡಿರ್ತಾರೆ. ಮಂಜಣ್ಣ ಹೀಗೆ ಅಂತಾರೆ, ಮಂಜಣ್ಣ ಹೀಗೆ ಮಾತಾಡ್ತಾರೆ, ಮಂಜಣ್ಣ ಇದ್ರ ಹಿಂಗೆ ಮಾಡ್ತಾರೆ ಅಂತ ಆ ರೀತಿ ಅನಿಸ್ತಾ ಇದೆ. ಮತ್ತೆ ಓವರ್ ಆಲ್ ಆಗಿ ಎಪಿಸೋಡ್ ಹೇಗಿತ್ತು, ಯಾರ ಆಟ ಹೇಗೆ ಮಾಡಿದ್ರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಓವರ್ ಆಲ್ ಆಗಿ ಎಪಿಸೋಡ್ ಶುರು ಆಗೋದಾನೆ ಟಾಸ್ಕ್. ಆ ಟಾಸ್ಕ್ ಬಂದ್ಬಿಟ್ಟು ಟವರ್ ಕಟ್ಟೋದು, ಟವರ್ ಅಂತ. ಆ ಟವರ್ ಕಟ್ಟೋದ್ರಲ್ಲಿ ನನ್ಗೆ ಅನ್ಸಿದ್ದು ಒಂದೊಂದು ಏನಂತೆ, ತುಂಬಾ ಅಂದ್ರೆ ತುಂಬಾ ಫಿಸಿಕಲ್ ಆಗಿ ಶೋಭಾ ಶೆಟ್ಟಿ ಆಗಿರ್ಬೋದು, ಭವ್ಯಗೌಡ ಇರ್ಬೋದು, ಇದು ಎಕ್ಸಲೆಂಟ್ ಡೂ ಇಟ್ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡಿದ್ರು. ಅವರು ಶಕ್ತಿಗಿಂತ ಮೀರಿ ಎಫರ್ಟ್ ಹಾಕಿ ಟಾಸ್ಕ್ ಆಡಿದ್ರು. ಯಾಕಂದ್ರೆ ಫಸ್ಟ್ ಅಲ್ಲಿ ಒಂದು ಭವ್ಯಗೌಡ ಸ್ವಲ್ಪ ಲೋ ಆದ್ರು, ಅದಾದ್ಮೇಲೆ ಶೋಭಾ ಶೆಟ್ಟಿ ಲೋ ಆದ್ರು. ಶೋಭಾ ಶೆಟ್ಟಿ ಕೆಳಗ್ ಬಿದ್ಮೇಲೂ ಅದ್ರ ಇಮ್ಮಿಡಿಯೇಟ್ಲಿ ಹಂಗೆ ಬ್ಯಾಕ್ ಫಾರ್ವರ್ಡ್ ಆಗಿ ಆ ಆಟಕ್ಕೆ ತಿರುಗಿದ ರೀತಿ ಎಕ್ಸಲೆಂಟ್ ಅಂತ ಹೇಳ್ಬೋದು. ಇನ್ನೊಬ್ರು ನೋಡಿದ್ರೆ ಅಲ್ಲಿ ಕುಗ್ಗೋರು, ಬಟ್ ಶೋಭಾ ಶೆಟ್ಟಿ ಮಾತ್ರ ಯಾವುದೇ ಕಾರಣಕ್ಕೂ ಕುಗ್ಲಿಲ್ಲ. ವ್ಯಕ್ತಿತ್ವ ಕೂಡ ಇಷ್ಟ ಆಗುತ್ತೆ. ಕೇವಲ ಕಿರ್ಚಾಡೋದಲ್ಲ, ಟಾಸ್ಕ್ ಅಲ್ಲಾಗ್ಲಿ, ಮಾತಾಡೋ ಮಾತಲ್ಲಾಗ್ಲಿ, ಮಾತ್ರ ಮೇಲೆ ನಿಲ್ಲೋದಾಗ್ಲಿ, ವೈಲ್ಡ್ ಕಾರ್ಡ್ ಎಂಟ್ರಿಲಿ ರಜತ್ ಕಂಪೇರ್ ಮಾಡ್ಕೊಂಡ್ರೆ ಶೋಭಾ ಶೆಟ್ಟಿ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲದ್ರಲ್ಲೂ. ಇನ್ನ ಅದಾಗುತ್ತೆ, ಟಾಸ್ಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಬ್ರು ಆ ಮೇಲೆ ಪೋಲ್ಸ್ ಅಲ್ಲಿ ಇರೋ ಒಂದು ಮರದ ತುಂಡುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂತಾರೆ. ಕಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಇಬ್ರು ಎಡುತ್ತಾರೆ ಸ್ವಲ್ಪದಲ್ಲಿ. ಬಟ್ ಅಲ್ಲಿ ಟೀಮ್ ಒಂದು ಕಂಪ್ಯಾರಿಟಿವ್ ಬಂದಾಗ ಭವ್ಯಗೌಡರ ಟೀಮ್ ತುಂಬಾ ಸಖತ್ತಾಗಿ ಸಪೋರ್ಟ್ ಮಾಡ್ತಾರೆ ಭವ್ಯಗೌಡರಿಗೆ. ಯಾಕಂದ್ರೆ ಅವ್ರ ಒಂದು ಟೀಮ್ ಅಲ್ಲಿ ಇದ್ದಾಗ ಎಲ್ಲರೂ 4 ಜನನು ಕರೆಕ್ಟ್ ಆಗಿ ಮಾತಾಡ್ಕೊಂಡು, ಕರೆಕ್ಟ್ ಆಗಿ ಹೈಟ್ ಅಲ್ಲಿ ಎಲ್ಲ ಇಲ್ಲಿ ಇನ್ನ ಕೂಲ್ ಆಗಾಡು, ಚೆನ್ನಾಗಾಡು, ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಒಂದು ಬೂಸ್ಟ್ ಬರುತ್ತೆ ನೋಡಿ, ಬ್ಯಾಕ್ ಬೂಸ್ಟ್ ಬರುತ್ತೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದು ಎಲ್ಲೋ ನಮ್ಮ ಶೋಭಾ ಶೆಟ್ಟಿ ಅವರ ಟೀಮ್ ಅಲ್ಲಿ ಇರ್ಲಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ರಜತ್ ಕಿಶನ್ ಅವರು ನೋಡೋಕೆ ಉಂಡಾಡಿ ಗುಂಡ ಅಂದ್ರೆ, ಬಟ್ ಫಿಟ್ನೆಸ್ ಅಲ್ಲಿ ಕಡಿಮೆ ಅನ್ಸುತ್ತಾರೆ. ಯಾಕಂದ್ರೆ ಶೋಭಾ ಶೆಟ್ಟಿ ಅವರ ವೇಟ್ ಓವರಕ್ ಆಗ್ಲಿ, ಅವ್ರಿಗೆ ಕೆಲಸ ಎಲ್ಲ ಅರಸ್ತಾ ಇದ್ರು, ಕಿರಿಸ್ತಾ ಇದ್ರು. ಮಂಜಣ್ಣ ಕೂಡ ಮಂಜಣ್ಣ ಎನಿವೇ ಸ್ಟ್ರಾಟಜಿ ಮಾಡ್ತಾರೆ, ಬಟ್ ಈ ವಿಷಯಗಳಲ್ಲಿ ಅವರು ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರು. ಯಾರು ಒಬ್ರು ಮಾತಾಡ್ಬೇಕಂತ ಬಂದಾಗ ಆಡ್ತಾ ಇದ್ರು. ಟಾಸ್ಕ್ ಕಟ್ಟೋದ್ರಲ್ಲಿ ಸ್ವಲ್ಪ ಎಡವಿದ್ರ ಶೋಭಾ ಶೆಟ್ಟಿ ಅಂದ್ರೆ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ನನಗನ್ಸಿದ್ದು ಅವ್ರು ಕೌಂಟ್ ಮಾಡ್ಬೇಕಾದ್ರೆ ಇವ್ರು ಕಂಪ್ಲೀಟ್ ಆಗಿತ್ತು ಆ ಟವರ್ ಕಟ್ಟೋದು. ಇಲ್ಲಿ ಎಡವಟ್ ಮಾಡಿದ್ದೇನಂದ್ರೆ ಐಶ್ವರ್ಯ ಅವರು ರನ್ ಅನ್ನೋದೇ ತಪ್ಪಂತೆ, ಅದು ಫೋಲ್ ಅಂತೆ, ಅದರಿಂದ ಅಲ್ಲಿ ನಿಲ್ಸಿ ಅಲ್ಲಿ ಇದು ಮಾಡ್ತಾರೆ. ಶೋಭಾ ಶೆಟ್ಟಿ ಅವಾಗೆ ಕ್ವಶನ್ ಮಾಡಕ್ಕೆ ಟಾಸ್ಕ್ ಅಲ್ಲಿ ಇದ್ರು, ಆಮೇಲೆ ಕ್ವಶನ್ ಮಾಡ್ತಾರೆ. ಎಕ್ಸಲೆಂಟ್ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಫೋಲ್ ಇರಲಿಲ್ಲ, ಸುಮ್ನೆ ಅನಾವಶ್ಯಕವಾಗಿ ಹೇಳ್ತಾರೆ ಅಲ್ಲಿ ನಿಲ್ಸಿ ಅಂತ. ಅದು ಸ್ಟ್ರಾಟಜಿನ ಇಲ್ಲ ಬೇಕಂತ ಮಾಡಿದ್ರೆ ಗೊತ್ತಾಗಿಲ್ಲ. ರನ್ ಅನ್ನೋ ತಪ್ಪ ಅಂತ ನನಗೆ ಅನ್ಸಲಿಲ್ಲ ಆ ರೂಲ್ಸ್ ನೋಡಿದಾಗ, ಗೇಮ್ ನೋಡಿದಾಗ. ಐಶ್ವರ್ಯ ಸ್ವಲ್ಪ ಇದು ಸುಸ್ತವ್ರ ಎಡವಿದ್ರು ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಟಾಸ್ಕ್ ಟೋಟಲ್ ಆಗಿ ಅವ್ರು ಗೆಲ್ತಾರೆ. ಯಾರು ನಮ್ಮ ಭವ್ಯಗೌಡರ ಟೀಮ್, ಬ್ಲೂ ಟೀಮ್. ಟವರ್ ಅಂತೂ ಫಿಟ್ನೆಸ್ ಆಗ್ಲಿ, ಆಟ ಕಟ್ಟೋದಾಗ್ಲಿ, ಏನಕ್ಕಂದ್ರೆ ಬೇರೆ ಸಜೆಷನ್ ಕೊಡ್ತಾ ಇದಾರೆ ಭವ್ಯಗೌಡರಿಗೆ. ಬಟ್ ಅದು ಯಾವ್ದಕ್ಕೆ ಕೇಳ್ದೇನೆ ತುಂಬಾ ಚೆನ್ನಾಗಿ ಟವರ್ ಕಟ್ಟಿದ್ರು. ಕೊನೆಗೆ ಟವರ್ ಗೆದ್ದಿದ್ರು. ತುಂಬಾ ಖುಷಿ ಕೂಡ ಆಯ್ತು. ಏನಕ್ಕಂದ್ರೆ ನಾನ್ ನೋಡಿದ ಮಟ್ಟಿಗೆ ಈ ಬಿಗ್ ಬಾಸ್ 11 ಸೀಸನ್ ಅಲ್ಲಿ ಅತಿ ಹೆಚ್ಚು ಟಾಸ್ಕ್ ಗೆದ್ದಿರೋದು ಫಿಮೇಲ್ ಕಂಟೆಸ್ಟ್ಗಳಲ್ಲಿ ಭವ್ಯಗೌಡರ್ ಅನ್ಸುತ್ತೆ. ತುಂಬಾ ಅಂದ್ರೆ ತುಂಬಾ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು ಭವ್ಯಗೌಡರಿಗೆ.
ಅದಾದ್ಮೇಲೆ ಒಂದಿದೆ ನೋಡಿ, ತುಂಬಾ ಬದಲಾವಣೆ ಆಗಿದ್ರು ಭವ್ಯಗೌಡರು. ಅದಾದ್ಮೇಲೆ ಶೋಭಾ ಶೆಟ್ಟಿನ ಬಂದು ಕನ್ವಿನ್ಸ್ ಮಾಡ್ತಾರೆ. ಅಂದ್ರೆ ಮತ್ತೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತೀವಿ ನೋಡಿ, ಗೆದ್ರೂ ಸೋತ್ರು ಬಂದವ್ರ ಹತ್ರ ಮಾತಾಡಿದ್ದೆ ನೋಡಿ, ಅದು ತುಂಬಾ ಇಷ್ಟ ಆಯ್ತು ಭವ್ಯಗೌಡರು ಬಂದು ಮಾತಾಡಿದ್ದು ಶೋಭಾ ಶೆಟ್ಟಿ ಅವ್ರ ಹತ್ರ. ಬಟ್ ಆ ಶೋಭಾ ಶೆಟ್ಟಿ ಅವರು ತುಂಬಾ ಕ್ರೈಯಿಂಗ್ ಮಾಡ್ತಾರೆ. ಏನಕ್ಕಂದ್ರೆ ಅಲ್ಲಿ ಅಬ್ಸಲ್ಯೂಟ್ಲಿ ಆಗಿದ್ದಾದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ರು, ತುಂಬಾ ಕಷ್ಟಪಟ್ರು, ತುಂಬಾ ಫಿಸಿಕಲ್ ಆಗಿತ್ತು ಆಟ. ಆದ್ರೂ ಸೋತ್ವಲ್ಲ, ಅದರಿಂದ ನಾವೇನ್ ಸಿಗ್ಲಿಲ್ಲಲ್ಲ, ಒಂದು ಇದೇ ಇದ್ದೇ ಇರುತ್ತೆ, ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಬಟ್ ಯಾರೋ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಲೇಬೇಕು. ಆದ ಕಾರಣ ತುಂಬಾ ಅಂದ್ರೆ ತುಂಬಾ ಸ್ಫೋಟಿಸಿವ್ ಆಗಿ ತಗೊಂಡ್ರು. ನಮ್ಮ ಮಂಜಣ್ಣ ತುಂಬಾ ಎಂಕರೇಜ್ ಮಾಡಿದ್ರು. ಅದಾದ್ಮೇಲೆ ಇದ್ರಲ್ಲಿ ರಜತ್ ಅವರು ತ್ರಿವಿಕ್ರಮ್ ಅಂತ ಹೆಸರು ಮೆನ್ಷನ್ ಮಾಡೇ ಮಾಡ್ತಾರೆ. ನಾವಿಬ್ರೇ ಕರೆಕ್ಟ್, ನಾವಿಬ್ರೇ ಫಿಟ್ ಅಂತ. ಎಷ್ಟು ಸಲ ಮಂಜಣ್ಣ ತ್ರಿವಿಕ್ರಮ್ ಅನ್ನು ಅದಮಿಕ್ಕಿಲ್ಲ, ಆಟದಲ್ಲಿ ಗೆದ್ದಿಲ್ಲ ಗುರು. ಮಂಜಣ್ಣ ಎಷ್ಟು ಸಲ ಗೆದ್ದಿದ್ದಾರೆ. ಇಲ್ಲಿ ಏನಾಗುತ್ತಂದ್ರೆ ಸಣ್ಣ ಒಂದು ಆರ್ಗ್ಯುಮೆಂಟ್ ಆಗುತ್ತೆ, ನಾವಿಬ್ರು ಒಂದೇ ಟೀಮ್ ಹೋಗಿದ್ರೆ ಕಷ್ಟ ಆಗ್ತಾ ಇತ್ತು, ನಾನು ಅದಕ್ಕೋಸ್ಕರ ಈ ಟೀಮಿಗೆ ಬಂದೆ ಅಂತ. ಅಲ್ಲಿ ಆಕ್ಚುಲಿ ನಾನು ಶೋಭಾ ಶೆಟ್ಟಿ ಅವ್ರು ಹೇಳ್ತಾರೆ, ನಾನು ಮೆನ್ಷನ್ ಮಾಡಿರ್ಲಿಲ್ಲ, ನೀವೊಂದ್ ವೇಳೆ 3,000 ಗೆದ್ರೆ ನಾನು ಕೇಳಿದ್ರೆ ನಾನು ನಮ್ಮ ಟೀಮಿಗೆ ತಗೊಂತಿರ್ಲಿಲ್ಲ ಅಂತ ಹೇಳಿ ಶೋಭಾ ಶೆಟ್ಟಿ ಅವ್ರು ಹೇಳ್ತಾರೆ. ಅದು ನಿಜಾನೇ, ಯಾಕಂದ್ರೆ ವ್ಯಕ್ತಿ ಸ್ಟ್ರಾಟಜಿ, ಹ್ಯೂಮ್ಯಾನಿಟಿ ಎಲ್ಲ ಪ್ರತಿಯೊಂದು ಇರಲೇಬೇಕು. ಬಟ್ ಈ ವ್ಯಕ್ತಿ ಏನಂದ್ರೆ ನಾನು ತ್ರಿವಿಕ್ರಮ್ ಮಾತ್ರ ಟಾಸ್ಕ್ ಆಡೋದು, ಇನ್ನಿರಲೆಲ್ಲ ಇಲ್ಲ ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ಯಾರು ನಮ್ಮ ರಜತ್ ಕಿಶನ್ ಅವರು. ಆದ್ರೆ ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತಾರೆ ಯಾರು ನಮ್ಮ ಶೋಭಾ ಶೆಟ್ಟಿ ಅವರು. ಇಲ್ಲಿ ಹನುಮಂತ್ ಅವರು ಆಗ್ಲಿ ಇಲ್ಲ ಧನರಾಜ್ ಅವರು ಕೂಡ ಸ್ವಲ್ಪ ಅವ್ರು ಪ್ರಯತ್ನ ಪಟ್ರು. ಬಟ್ ಕಂಡಿದ್ದು ಕಡಿಮೆನೆ ಈ ಮನೆಯಲ್ಲಿ. ಇದರಿಂದ ಇವ್ರು ಕಳಪೆ ಸಿಗುತ್ತೆ ಅನ್ನೋ ಗೊತ್ತಾಗಲ್ಲ, ಆ ರೀತಿ ಆಗುತ್ತೆ. ಅದಾದ್ಮೇಲೆ ಅವ್ರಿಗೆ 5,000 ಪಾಯಿಂಟ್ಸ್ ಬರುತ್ತೆ. ಆ 5,000 ಪಾಯಿಂಟ್ಸ್ ಎಲ್ಲ ಹಂಚ್ಕೊಂತಾರೆ. ಇಲ್ಲಿ ಒಂದು ಫನ್ ಏನಂತ ಕ್ರಿಯೇಟ್ ಆಗಿದ್ದು, ನಮ್ಮ ಇವ್ರು ಚೈತ್ರಾಕ್ ಅವರು ಅವ್ರ ಹತ್ರ ಪಾಯಿಂಟ್ಸ್ ಕಿತ್ಕೊಂತಾರೆ ನೋಡಿ, ತುಂಬಾ ಅಂದ್ರೆ ತುಂಬಾ ಫನ್ನಿಗರು. ಈ ವಾರ ಮಾತ್ರ ಕಳಪೆ ಐಶ್ವರ್ಯಗೆ ಕೊಡಬೇಕು. ಏನಕ್ಕಂದ್ರೆ ಆಟದಲ್ಲಿ ಪ್ರಜ್ಞೆ ಇಲ್ದಾನೆ ಆರಾಮಾಗಿ ಡಾಲಿ ಬೇಬಿ ಆಗಿ ಮನೆಯೆಲ್ಲ ಸುತ್ತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಚೈತ್ರಕ್ಕೆ ಕರೆಕ್ಟ್ ಪ್ಲಾನ್ ಮಾಡಿ ತಗೊಂಡ್ಬಿಡ್ತಾರೆ ಕಾಯಿನ್ಸ್, ಅದೇ BB ಕರೆನ್ಸಿ ತಗೊಂಡ್ಮೇಲೆ ಮಂಜಣ್ಣ ಸುಮ್ಮನೆ ಇರ್ತಾರೆ. ಮೊದಲೇ ಸ್ಟ್ರಾಟಜಿ ಮಾಸ್ಟರ್ ಅಂತ ಹೇಳ್ಬೋದು ಮಂಜಣ್ಣಗೆ. ತಗೊಂಡ್ ಹೋಗ್ತಾ ಇರೋ ಅಂತಾರೆ. ತಗೊಂಡ್ ಹೋಗ್ತಾ ಹೋಗಿ ತಗೊಂಡ ಕರೆನ್ಸಿ ಎಲ್ಲ ತಗೊಂಡ್ ಹೋಗ್ತಾರೆ. ಅದು 2,000 ಕರೆನ್ಸಿ ಇರುತ್ತೆ. ಆ ಟೈಮಲ್ಲಿ ತಗೊಂಡ್ಮೇಲೆ ಅದು ತಪ್ಪಂತ ಹೇಳಕ್ಕೆ ಆಗಲ್ಲ, ಸ್ಟ್ರಾಟಜಿ ಅದು ತಗೊಂಡ್ಲೆ. ಈಗ ನಿಮ್ಮ ಹತ್ರ ಕರೆನ್ಸಿ ಇದ್ದಾಗ ಅದು ಅದೇ ಕೆಲಸಕ್ಕೆ ಒಂದು ಕವರ್ ಕೊಟ್ಟಿರ್ತಾರೆ, ಆ ಕವರ್ ಕಟ್ಕೊಂಡಿರ್ತೀರಾ. ಆ ಕಟ್ಕೊಂಡಾಗಲೂ ತಗೊಂತ ಇದಾರೆ. ನಿಮ್ಮ ಹತ್ರ ಅವ್ರ ಫಿಸಿಕಲ್ ಆಗಿ ಮೇಲೆ ಕೆಳಗೆ ಬಿದ್ದು ತಗೊಂಡಿಲ್ಲ, ಸುಮ್ನೆ ಈಜಿಯಾಗಿ ತಗೊಂಡ್ರು. ಅದಾದ್ಮೇಲೆ ಬ್ಲೇಮ್ ಮಾಡ್ತಾರೆ ನಮ್ಮ ಐಶ್ವರ್ಯ ಅವರು. ಎಮೋಷನ್ ಆಗಿ ಆಟ ಆಡ್ತಿರ, ಎಮೋಷನ್ ಆಗಿ ಕರೆನ್ಸಿ ತಗೊಂಡ್ರೆ. ಅಲ್ಲಿ ಆ ಎಮೋಷನ್ ಇರ್ಲಿಲ್ಲ, ಸುಮ್ನೆ ಕುತ್ಕೊಂಡು ಕಾಮನ್ ಆಗಿ ಮಾತಾಡ್ತಾ ಇದ್ರು. ನಿಮ್ಮ ಆಟದ ಕಡೆ ಗಮನ ಇರ್ಲಿಲ್ಲ. ಆದ ಕಾರಣ ತಗೊಂಡು ಹೋಗಿದ್ದಾರೆ. ಇದೆಲ್ಲ ತಗೊಂಡು ಹೋದ್ಮೇಲೆ ನಮ್ಮ ಭವ್ಯಗೌಡರು ಒಂದು ಪಟಾಕಿ ಎಗರಿಸ್ತಾರೆ. ಮಂಜಣ್ಣ ತಗೊಂಡು ಹೋಗಂತ ಹೇಳಿದ್ರಂತೆ, ತಗೊಂಡು ಹೋಗ್ಬಿಟ್ರಂತೆ. ಮಂಜಣ್ಣ ತಿನ್ನು ಅಂತ ಹೇಳಿದ್ರೆ ನೀವು ತಿಂತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿಯಾಗಿ ಕೆಲವು ಪ್ರಶ್ನೆ ಮಾಡ್ಬೋದು. ಈಗ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಆಟ ಆಡಂತ ಆಡಿದಾರೆ, ಆಮೇಲೆ ತಿನ್ನು ಅಂತ ಹೇಳ್ತಾರೆ, ನೀವು ತಿಂತೀರಾ ಅಂತ ಕೇಳಿದ್ರೆ ನಿಮ್ಗೆ ಹೆಂಗಿರುತ್ತೆ? ಅದೇ ತರ ಇರುತ್ತೆ, ಅವ್ರ ಸ್ಟ್ರಾಟಜಿ ಅವ್ರಿಗೆ ಇರುತ್ತೆ. ನೀವು ಇನ್ನೊಬ್ರು ಮಾತು ಕೇಳೇ ಗೇಮ್ ಆಡ್ತಾ ಇದಾರೆ, ಮತ್ತೆ ಅವ್ರು ಇನ್ನೊಬ್ರು ಮಾತು ಕೇಳಿದಾರೆ, ಅದ್ರಲ್ಲಿ ತಪ್ಪೇನಿದೆ? ಅಷ್ಟು ಅನ್ಸುತ್ತೆ. ಆ ರೀತಿಯಾಗಿ ಐಶ್ವರ್ಯ ಅವರು ಮತ್ತೆ ಎಲ್ಲೋ ಫೂಲ್ ಆಗ್ಬಿಟ್ರ ಅಂತ ಅನ್ಸುತ್ತೆ. ಅದಾದ್ಮೇಲೆ ಸೆಕೆಂಡ್ ಟಾಸ್ಕ್ ಕೊಡ್ತಾರೆ, ಬಾಲ್ ಸರ್ ಬಾಲ್. ಆ ಬಾಲ್ ಟಾಸ್ಕ್ ಇರುತ್ತೆ. ಆ ಬಾಲ್ ಟಾಸ್ಕ್ ಅಲ್ಲೇ ತುಂಬಾ ಎಡವಟ್ಟುಗಳೆಲ್ಲ ಆಗ್ತವೆ. ಯಾಕಂದ್ರೆ ಒಂದು ಇಬ್ಬಿಬ್ರು ಮೇಲ್ ಕಂಡೀಷನ್ಗಳು ಅದ್ರಲ್ಲಿ ಹೋಗಿ ಟಾಸ್ಕ್ ಕಾಂಪೌಂಡ್ ಅಲ್ಲಿ ಹೋಗಿ ಇರ್ಬೇಕು. ಮೇಲಿಂದ ಬಾಲ್ಸ್ ಎಲ್ಲ ಬರುತ್ತೆ. ಆ ಬಾಲ್ಸ್ ಬಂದಾಗ ಏನ್ ಮಾಡ್ಬೇಕು, ಅವಾಗ ತಗೊಂಡು ಹೋಗಿ ಅವ್ರು ಕೊಟ್ಟಿರ್ತಾರೆ ಒಂದು ಸರ್ಕಲ್ ಅಲ್ಲಿ, ಆ ಸರ್ಕಲ್ ಅಲ್ಲಿ ಇಡಬೇಕು. ಆದ್ರಿಂದ ಆ ಬಾಲ್ ಹಾಕ್ಬೇಕು. ನೀವು ನೋಡಿ ಹೇಳ್ತೀರಿ ಎಪಿಸೋಡ್. ಈ ಎಪಿಸೋಡ್ ನೋಡಿದಾಗ ಏನನ್ಸುತ್ತೆ ಅಂದ್ರೆ, ಚೆನ್ನಾಗಿ ನಡೆಯೋ ಆಟೋ ಟೈಮ್ ಅಲ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವರು ಅವರು ಸ್ಟ್ಯಾಂಡ್ ತಗೊಂಡಿದ್ದು ನಾನು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಆಟದಿಂದ ಹೊರ ಹೋಗಿದ್ದು ತಪ್ಪು. ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಚೈತ್ರ ನಾಮಿನೇಷನ್ ಆಗಿಲ್ಲ, ಮನೆಯಿಂದ ಹೊರಗೆ ಹೋಗ್ತೀನಿ ಅಂದ್ರು. ಈ ವಾರ ಗೋಲ್ಡ್ ಸುರೇಶ್ ನಾಮಿನೇಟ್ ಆಗಿಲ್ಲ, ಮನೆಯಿಂದ ಹೊರಗೆ ಹೋಗ್ತೀನಿ ಅಂತಾರೆ. ಅಂದ್ರೆ ನಾಮಿನೇಟ್ ಆಗದೆ ಇಲ್ದಾಗೆಲ್ಲ ಈ ರೀತಿ ಮಾತು ಬರುತ್ತಾ ಅನ್ಸುತ್ತೆ. ಇಲ್ಲಿ ನೋಡಿ 100% ತಪ್ಪು ರಜತ್ ಕಿಶನ್ ಅವ್ರು ಮಾತಾಡಿದ್ದು. ಆ ಸ್ಯಾಡೆ ಅದೇನೋ ಅಂತಾರಪ್ಪ, ಆ ಮಾತುಗಳೆಲ್ಲ ನಾವು ಮಾತಾಡೋದು ಬೇಡ. ಆ ರೀತಿ ಬೀಪ್ ಸೌಂಡ್ ಎಲ್ಲ ಹಾಕಿ ಎಲ್ಲ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ಏನೇನೋ ಪದ ಎಲ್ಲ ಯೂಸ್ ಮಾಡಿದ್ರು. ಒಬ್ಬ ವ್ಯಕ್ತಿಗೆ ಆಗ್ಲಿ ಬಿಗ್ ಬಾಸ್ ಮನೇಲಿ ಇದ್ದಾಗ ಕ್ಯಾಮ್ರಾಸ್ ಎಲ್ಲ ಇರ್ತವೆ, 4-5 ಕೋಟಿ ಜನ ನೋಡ್ತಾರೆ ಶೋ ಅಂದಾಗ ಆ ರೀತಿ ಮಾತಾಡೋದು ತುಂಬಾ ತಪ್ಪು. ಅದಕ್ಕೆ ಕಿಚ್ಚ ಸರ್ ಶನಿವಾರ ಬಂದ ಕ್ಲಾಸ್ ತಗೊಂತಾರೆ, ಅದು ಬೇರೆ ವಿಷಯ. ನೀವು ಅಲ್ಲೇ ಆರ್ಗ್ಯುಮೆಂಟ್ ಮಾಡಿ ಟಾಸ್ಕ್ ಆಡಿದ್ರೆ ತುಂಬಾ ಚೆನ್ನಾಗಿತ್ತು. ಸ್ಟ್ಯಾಂಡ್ ಐ ವಿತ್ ಅಕ್ಸೆಪ್ಟ್ ಅಗ್ರಿ ಇತ್ತು. ಸ್ಟ್ಯಾಂಡ್ ತಗೊಂಡಿದ್ರ, ಮಾತಾಡಿದ್ರ. ಬಟ್ ಸಣ್ಣ ಮಕ್ಕಳ ತರ ನಾನು ಆಟ ಆಡಲ್ಲ, ಟಾಸ್ಕ್ ಆಡಲ್ಲ ಅಂದಿದ್ದು ಅಲ್ಲಿ ಇಲ್ಲಿ ಇಡೀ ಟೀಮ್ಗೆ ಎಫೆಕ್ಟ್ ಆಗುತ್ತೆ. ಇನ್ನ ರಜತ್ ಅವ್ರು ಮಾತಾಡಿದ ಮಾತುಗಳಿದಲ್ಲ, ಅವರು ಬಹಳ ದಿನ ಬಿಗ್ ಬಾಸ್ ಮನೆ ಇರಲ್ಲ ಗುರು, ಮನೆಯಿಂದ ಬೇಗ ಹೋಗ್ತಾರೆ. ಇಷ್ಟು ದಿನ ಎಷ್ಟೇ ಟಾಸ್ಕ್ ಆಡಿದ್ರು, ಎಷ್ಟೇ ಫಿಸಿಕಲ್ ಆದ್ರೂ, ಏನೇನೇ ಮಾತು ಬಂದ್ರು ಯಾರು ಅಂತ ಪದಗಳು ಯೂಸ್ ಮಾಡಿರ್ಲಿಲ್ಲ.
ಕೇವಲ ನಮ್ಮ ಜಗದೀಶ್ ಅವ್ರಿಗೆ ಅವಾಗ ಬೀಪ್ ಸೌಂಡ್ ಆಗ್ತಾ ಇದ್ರು. ಬಟ್ ಈಗ ಬಂದಿರೋ 2-3 ದಿನದಲ್ಲೇ ಸುಮಾರು ಬೀಪ್ ಸೌಂಡ್ ಆಗ್ತಾ ಇದ್ರು. ರಜತ್ ಅವರಿಗೆ ಶನಿವಾರ ಅಂತ ಕಿಚ್ಚ ಜೊತೆ ಒಂದು ಪಂಚಾಯತಿ ಸಖತ್ ಕ್ಲಾಸ್ ಇರುತ್ತೆ, ಅಷ್ಟೊಂದು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಅಲ್ಲಿ ಬ್ಲಾಗ್ ತಗೊಂಡಾಗ ಆರ್ಗ್ಯುಮೆಂಟ್ ಮಾಡು, ಮಾತಾಡು, ಅವನ್ನ ಲೋ ಮಾಡು, ಆಟದಲ್ಲಿ ಇದ್ದಂಗೆ ಮಾಡು, ಓಕೆ. ಬಟ್ ಅಲ್ಲಿ ಪರ್ಸನಲ್ ಅಂತ ಬಂದಾಗ ಅಪ್ಪ ಅಮ್ಮನ ಜೊತೆಗೆ ಅಪ್ಪನ ಹೆಸರಿಗೆ ತಗೊಂಡು ಫ್ಯಾಮಿಲಿಗೆಲ್ಲ ಯೂಸ್ ಮಾಡ್ಕೊಂಡು ಇನ್ನೂ ಎಲ್ಲ ಹೊಲಗಾರೆಲ್ಲ ಪದಗಳು ಯೂಸ್ ಮಾಡ್ಕೊಂಡು ನೀವು ಆಟಾಡಿದೆ ನೋಡಿ, ಅದು ತುಂಬಾ ತಪ್ಪು. ಅದ್ರಲ್ಲೂ ನಮ್ಮ ತ್ರಿವಿಕ್ರಮ್ ಅವರು, ಮಂಜಣ್ಣ, ಶಶಿರು ಎಲ್ಲರೂ ಹೇಳ್ತಾರೆ ಆ ರೀತಿ ಎಲ್ಲ ಮಾತಾಡಬಾರ್ದು ಅಂದಾಗ ಅವ್ರು ಹೇಳ್ತಾರೆ ಇಂಥ ಪದಗಳೆಲ್ಲ ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡಿ ಹೊರಗಡೆ ಅಂತ. ಹೊರಗಡೆ ಯೂಸ್ ಮಾಡೋದು ಬೇರೆ, ಬಿಗ್ ಬಾಸ್ ಮನೇಲಿ ಯೂಸ್ ಮಾಡೋದು ಬೇರೆ. ಏನಕ್ಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ಅದು ಟಾಸ್ಕ್ ಆಡೋ ಟೈಮಲ್ಲಿ ಬೇರೆ, ಅದನ್ನ ಅವರು ಕಂಟಿನ್ಯೂ ಆಗಿ ಹಾಕ್ಲೇಬೇಕಾಗುತ್ತೆ ಆ ವಿಡಿಯೋಸ್ ಎಲ್ಲ. ಆದ ಕಾರಣ ರಜತ್ ಅವರು ತುಂಬಾ ಮಾತಲ್ಲಿ ತುಂಬಾ ಎಡವ್ತಾ ಇದಾರೆ ಗುರು. ಇಂಥವ್ರಿಗೆ ಬಿಗ್ ಬಾಸ್ ಮೇಲೆ ಇರೋ ತುಂಬಾ ಕಷ್ಟ ಆಗುತ್ತೆ. ಏನಕ್ಕಂದ್ರೆ ನೋಡಕ್ ಒಂದೇ ಬಾಡಿ ಬಿಲ್ಡರ್ ತರ ಇದಾರೆ, ಟಾಸ್ಕ್ ಅಲ್ಲೇ ಆಗ್ಲಿ, ಮಾತಲ್ಲಾಗ್ಲಿ, ಬಿಹೇವಿಯರ್ ಅಲ್ಲಾಗ್ಲಿ ಎಲ್ಲೋ ಸ್ವಲ್ಪ ಕಡಿಮೆ ಆಗ್ತಾ ಅನ್ಸುತ್ತೆ. ಎಲ್ಲದಕ್ಕೂ ನಾನೇ ನಂದು ಅನ್ನೋ ಒಂದು ವೈಭವ ಕಾಣ್ತಾ ಇದೆ ಅವ್ರದ್ರಲ್ಲಿ. ಆದ್ರಿಂದ ಇದೆಲ್ಲ ಆಗುತ್ತೆ. ಬಟ್ ಈ ಟಾಸ್ಕ್ ಅಲ್ಲಿ ಇನ್ನ ಅರ್ಧಕ್ಕೆ ನಿಂತಿದೆ. ಓವರ್ ಆಲ್ ಆಗಿ ನೋಡಿದಾಗ ಇಷ್ಟೆಲ್ಲ ಇತ್ತು ಎಪಿಸೋಡ್ ಕನ್ಸಿಡರ್ ನೋಡಿದಾಗ ನಮ್ಮ ಮೋಕ್ಷತವ್ರು ಕೂಡ ನಮ್ಮ ಮಂಜಣ್ಣವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ. ಏನಕ್ಕಂದ್ರೆ ನಿಮ್ ಬಗ್ಗೆ ಅವ್ರು ಮಾತಾಡಲ್ಲ ಅಂದಾಗ ಅವ್ರ ಬಗ್ಗೆ ನೀವು ಗ್ರೂಪ್ ಇಂದ ಕ್ವಿಟ್ ಆಗಿ ಬಂದಿದ್ರ, ಓಕೆ, ಇನ್ನೊಬ್ರ ಜೊತೆ ಗ್ರೂಪ್ ಸೇರ್ಕೊಂಡಿದ್ರೆ ಇಂಡಿವಿಜುವಲ್ ಗೇಮ್ ಮಾಡ್ತಾ ಇದ್ರ, ಅದು ಇಲ್ಲ. ಆ ರೀತಿ ಇತ್ತು ನಿನ್ನೆ ಎಪಿಸೋಡ್. ಓವರ್ ಆಲ್ ಆಗಿ ನೋಡಿದಾಗ ಎಪಿಸೋಡ್ ಆಫ್ ದ ಹೀರೋ ಅಂದ್ರೆ ನಮ್ಮ ಭವ್ಯಗೌಡ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಚೆನ್ನಾಗಿ ಆದ್ರು, ಟಾಸ್ಕ್ ಆಗ್ಲಿ, ಅಲ್ಲಿ ಎಕ್ಸಿಕ್ಯೂಷನ್ ಮಾಡೋದಾಗ್ಲಿ, ಕ್ಯಾಪ್ಟನ್ಸಿ ಆಗ್ಲಿ, ಓವರ್ ಆಲ್ ಆಗಿ ಎಲ್ಲೋ ಒಂದ್ ಸ್ವಲ್ಪ ಟಿಪ್ಸ್, ಸಜೆಷನ್ಸ್ ತ್ರಿವಿಕ್ರಮ್ ಹೆಲ್ಪ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದು ಎಕ್ಸಿಕ್ಯೂಟ್ ಮಾಡೋದು ಭವ್ಯಗೌಡ ಅಲ್ವಾ. ಆದ್ರಿಂದ ನಿನ್ನೆ ಎಪಿಸೋಡ್ ಹೀರೋ ಅಲ್ಲಿ ಚೆನ್ನಾಗಿ ಆಡಿದ್ರು. ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ಇಷ್ಟ ಆಯ್ತು. ಒಬ್ಬ ರಜತ್, ಸುರೇಶ್ ಅವ್ರು ಬಿಟ್ರೆ, ಸುರೇಶ್ ಅವ್ರ ಸ್ಟ್ಯಾಂಡ್ ತಪ್ಪಲ್ಲ, ಬಟ್ ರಜತ್ ಅವ್ರು ಮಾತಾಡಿದ ಮಾತುಗಳು ತುಂಬಾನೇ ತಪ್ಪು. ಓವರ್ ಆಲ್ ಆಗಿ ಎಪಿಸೋಡ್ ಟಾಸ್ಕ್ಗಳು ಚೆನ್ನಾಗಿತ್ತು. ಇದೇ ರೀತಿ ತುಂಬಾ ಎಪಿಸೋಡ್ಸ್ ಅಲ್ಲಿ ತುಂಬಾ ರಿವ್ಯೂಸ್ ಎಲ್ಲ ಬರ್ತಾ ಇರ್ತವೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.